ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಹಬ್ಬದ ಮೇರೆಗೆ ನಾವು ಅವಲೋಕಿಸುವ ವಿಷಯ ನನ್ನ ಅತಿಥಿ ಕೊಠಡಿ ಎಲ್ಲಿ. ಪ್ರಭು ಕ್ರಿಸ್ತರು ತಮ್ಮ ಶಿಷ್ಯರೊಡನೆ ಸಂಭಾಷಣೆಯ ಮಾಡುತ್ತಾ ಕೊನೆಯ ಉಳಿರಹಿತ ರೊಟ್ಟಿಯ ಹಬ್ಬವನ್ನು ಆಚರಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವಾಗ ಪ್ರಭು ತಮ್ಮ ಶಿಷ್ಯರನ್ನೇ ಮಾತನಾಡುತ್ತಾ ಆ ಒಂದು ಆಮಂತ್ರಣವನ್ನು ಕೊಡುವಂಥ ವ್ಯಕ್ತಿಗೆ ಈ ರೀತಿ ತಿಳಿಸಲು ವಿಷಯವನ್ನು ಹೇಳುತ್ತಾರೆ, ನನ್ನ ಅತಿಥಿ ಕೊಠಡಿ ಎಲ್ಲಿ ಎಂದು. ಈ ಅತಿಥಿ ಕೊಠಡಿಯನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಎಂದರೆ, ಹಳೆಯ ಒಡಂಬಡಿಕೆಯಲ್ಲಿ ದೇವರು ಗುಡಾರದಲ್ಲಿ ತಮ್ಮ ಮಂಜೂಷದ ಮೂಲಕ ಇಸ್ರಾಯೇಲರೊಡನೆ ಪ್ರವಾದಿಗಳ ಮುಖಾಂತರ ಸಂಭಾಷಣೆಯನ್ನು ಮಾಡಿದರು. ಈ ಒಂದು ವಾಸ್ತವ್ಯವನ್ನು ಪ್ರಭುವು ದೇವರು ಮೋಶೆಯ ಮುಖಾಂತರ ಆಜ್ಞೆಗಳನ್ನು ಕೊಡುವುದರ ಜೊತೆಗೆ ತಮ್ಮ ನಿತ್ಯ ಒಡಂಬಡಿಕೆಯನ್ನು ಅವರೊಡನೆ ಮಾಡಿಕೊಂಡರು. ಅವರೊಡನೆ ಮಾಡಿಕೊಂಡಂಥ ಆ ಒಡಂಬಡಿಕೆಯೊಂದಿಗೆ ದೇವರ ಆಸೆ ಮತ್ತು ಬಯಕೆ ಏನು ಎಂದರೆ, ತಮ್ಮ ಜನಾಂಗವನ್ನು ತಮ್ಮ ಸ್ವಂತದವರನ್ನಾಗಿ ಮಾರ್ಪಡಿಸಬೇಕೆಂಬ ಆಸೆ ದೇವರದಾಗಿತ್ತು. ಈ ಬಯಕೆಯನ್ನು ವ್ಯಕ್ತಪಡಿಸಲು ದೇವರು ಮೋಶೆಯ ಮುಖಾಂತರ ಆಜ್ಞೆಗಳನ್ನು ನೀಡುತ್ತಾ ಆ ಆಜ್ಞೆಗಳನ್ನು ಪಾಲಿಸಲು ಜನರಿಗೆ ಆಜ್ಞಾಪಿಸುತ್ತಾರೆ. ದೇವರ ಆದೇಶದಂತೆ ಮೋಶೆಯು ರಕ್ತವನ್ನು ಅವರ ಮೇಲೆ ಸಿಂಪಡಿಸುವುದರ ಮುಖಾಂತರ ಆ ಜನರನ್ನು ಮತ್ತು ದೇವರೊಡನಿರುವ ಸಂಬಂಧವನ್ನು ಗಟ್ಟಿ ಮಾಡುತ್ತಾನೆ. ಈ ಒಂದು ಸನ್ನಿವೇಶನವನ್ನೇ ಆಧಾರವಾಗಿ ಇಟ್ಟುಕೊಂಡು ಸಂತ ಮಾರ್ಕರು ಪ್ರಭು ಕ್ರಿಸ್ತರು ತಮ್ಮ ಶಿಷ್ಯರೊಡನೆ ಕೊನೆಯ ಭೋಜನವನ್ನು ಏರ್ಪಡಿಸಲು ಅನುವು ಮಾಡಿಕೊಡುತ್ತದೆ. ಅವರ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಪ್ರಭು ಯೇಸುವು ಹೇಳುವಂಥ ಪ್ರಶ್ನೆ ಇದಾಗಿದೆ, ನನ್ನ ಅತಿಥಿ ಕೊಠಡಿ ಎಲ್ಲಿ ಎಂದು. ಈ ಒಂದು ಪ್ರಶ್ನೆಯೊಂದಿಗೆ ನಾವು ಅವಲೋಕಿಸುವಾಗ ಈ ಪ್ರಶ್ನೆಯು ನಮ್ಮ ಆತ್ಮವನ್ನು ಚಕಿತಗೊಳಿಸುತ್ತಾ ನಾವು ಪ್ರಭುವಿಗೋಸ್ಕರ ಹೇಗೆ ಸಿದ್ಧರಾಗಿದ್ದೇವೆ, ಪ್ರಭುವಿನ ಭೋಜನವನ್ನು ಸ್ವೀಕರಿಸುವ ನಾವು ಯಾವೆಲ್ಲ ರೀತಿಯಲ್ಲಿ ಅರ್ಹತೆಯನ್ನು ಪಡೆದುಕೊಂಡಿದ್ದೇವೆ ಎಂಬ ಪ್ರಶ್ನೆಯನ್ನು ಹಾಕುವಂತೆ ನಮಗೆ ದಾರಿ ಮಾಡಿಕೊಡುತ್ತದೆ. ಈ ಪ್ರಶ್ನೆಯನ್ನೇ ಆಧಾರವನ್ನಾಗಿಟ್ಟುಕೊಂಡು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಬರಹಗಾರರು ತಿಳಿಸುತ್ತಾರೆ, ಪ್ರಭು ಕ್ರಿಸ್ತರು ಇತರರಂತೆ ಪ್ರಾಣಿಗಳ ರಕ್ತವನ್ನು ಸಿಂಪಡಿಸದೆ ತಮ್ಮ ಸ್ವಂತ ದೇಹವನ್ನೇ ತಮ್ಮ ರಕ್ತವನ್ನೇ ಬಲಿಯರ್ಪಣೆಯಾಗಿ ಸಮರ್ಪಿಸುತ್ತಾ ನಮಗಾಗಿ ಸ್ವರ್ಗಕ್ಕೆ ದಾರಿಯನ್ನು ಹುಟ್ಟು ಹಾಕಿದ್ದಾರೆ ಮತ್ತು ದಾರಿಯನ್ನು ಸರಾಗ ಮಾಡಿದ್ದಾರೆ ಎಂದು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಬರಹಗಾರನು ವಿವರಿಸುತ್ತಾ ತಿಳಿಸುತ್ತಾ ಇದ್ದಾನೆ. ಪ್ರಭುವಿನ ಮುಖಾಂತರ ಸ್ವರ್ಗವು ನಮಗೆ ಹತ್ತಿರವಾಗಿದೆ. ಪ್ರಭುವಿನ ದೇಹದ ಮುಖಾಂತರವೇ ನಾವು ಸ್ವರ್ಗವನ್ನು ಸೇರಬೇಕು ಎಂದು ಯೇಸುವಿನ ಬಯಕೆಯಾಗಿದೆ. ಯೇಸು ತಮ್ಮ ದೇಹ ಮತ್ತು ರಕ್ತದಿಂದ ಸ್ವರ್ಗವನ್ನು ನಮ್ಮದಾಗಿಸಿದ್ದಾರೆ. ಆದುದರಿಂದ ಪ್ರಿಯರೇ, ಧರ್ಮಸಭೆಯಲ್ಲಿ ನಾವು ಒಟ್ಟಾಗಿ ಸೇರಿ ಒಂದೇ ಕುಟುಂಬದಂತೆ ಈ ರಹಸ್ಯವನ್ನು ಆಚರಿಸುವಾಗ, ಈ ಸಂಸ್ಕಾರದಲ್ಲಿ ನಾವು ನಮ್ಮನ್ನೇ ಅರ್ಥ ಮಾಡಿಕೊಳ್ಳುವಾಗ ತಿಳಿಯಬೇಕಾದುದು ಇಷ್ಟೇ, ನಾವು ದೇವರಿಗೆ ಸೇರಿದ್ದೇವೆ, ದೇವರು ನಮ್ಮೆಲ್ಲರನ್ನು ತಮ್ಮವರನ್ನಾಗಿ ಮಾರ್ಪಡಿಸಿಕೊಂಡಿದ್ದಾರೆ ಎಂದು ಈ ಪವಿತ್ರ ಸಂಸ್ಕಾರವು ನಮಗೆ ತಿಳಿಸುತ್ತಾ ಇದೆ. ಪರಿಶುದ್ಧತೆಯನ್ನು ಪಡೆದುಕೊಂಡಿರುವ ನಾವು ಪ್ರಭು ಕ್ರಿಸ್ತರ ದೇಹ ಮತ್ತು ರಕ್ತವನ್ನು ಸ್ವೀಕರಿಸುವಾಗ ನಾವು ಹೇಗೆ ನಮ್ಮ ಜೀವನವನ್ನು ಪರಿಶುದ್ಧಗೊಳಿಸಿ ಅವರ ಸತ್ಯಗಳಲ್ಲಿ ಅವರ ರಹಸ್ಯಗಳಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನೇ ಇಂದಿನ ಎಲ್ಲ ವಾಚನಗಳು ನಮಗೆ ತಿಳಿಸುತ್ತಾ ಇದ್ದಾವೆ. ಇಂತಹ ಸತ್ಯವನ್ನೇ ಪ್ರೇಷಿತ ಪಿತಾಮಹರಾದ ಆಂಟಿಯೋಕದ ಇಗ್ನೇಷಿಯವರು ನಾನು ದೇವರ ಆಹಾರ, ದೇವರಿಗಾಗಿ ಸಮರ್ಪಿಸಲ್ಪಟ್ಟ ಕಾಳು ಎಂಬ ಒಂದು ಸತ್ಯವನ್ನು ತಿಳಿಸುತ್ತಾರೆ. ಕಾರಣ, ಕಾಡು ಪ್ರಾಣಿಗಳ ಬಾಯಲ್ಲಿ ಅವರು ಸದೆಬಡೆದು ಕಾಡು ಪ್ರಾಣಿಗಳ ಬಾಯಲ್ಲಿ ಆಹಾರವಾಗಿ ಅಂತಹ ಒಂದು ಹಿಂಸೆಯನ್ನು ಅನುಭವಿಸಿದ ಅವರು ಎಲ್ಲವನ್ನು ದೇವರಿಗಾಗಿ ಸಮರ್ಪಿಸುತ್ತಾರೆ. ದೇವರಿಗಾಗಿಯೇ ಮೀಸಲಾಗಿಟ್ಟ ಆಹಾರ ನಾನು, ದೇವರಿಗಾಗಿಯೇ ಮೀಸಲಾಗಿಟ್ಟ ಈ ದೇಹ ಇದು ಎಂದು ಈ ಸಂತರು ಪುನಃ ತಮ್ಮ ಸಮುದಾಯಕ್ಕೆ ತಿಳಿಸಿ ಹೇಳುತ್ತಾರೆ. ಇಂತಹ ಒಂದು ಸತ್ಯವನ್ನೇ ನಾವು ಇಂದಿನ ಶುಭ ಸಂದೇಶದಲ್ಲಿ ಕಾಣುತ್ತೇವೆ. ಅದು ಏನು ಅಂದರೆ, ಪ್ರಭುವಿನ ದೇಹ ಇದು
ನನ್ನ ಶರೀರ, ಇದನ್ನು ಭುಜಿಸಿರಿ. ಇದು ನನ್ನ ರಕ್ತ, ಒಡಂಬಡಿಕೆಯ ರಕ್ತ, ಎಲ್ಲರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವ ರಕ್ತ ಎಂಬ ಮಾತುಗಳನ್ನು ಮಾರ್ಕರು ಬರೆದ ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳುವಾಗ ಪ್ರಭುವು ನಮಗಾಗಿ ಏನೆಲ್ಲ ಮಾಡುತ್ತಾ ಇದ್ದಾರೆ, ಪ್ರಭು ನಮಗೋಸ್ಕರ ತಮ್ಮನ್ನೇ ಹೇಗೆ ದಾರಿ ಎರೆಯುತ್ತಿದ್ದಾರೆ ಮತ್ತು ಹೇಗೆ ಶ್ರೇಷ್ಠವಾದ ಕೊಡುಗೆಯನ್ನು ತಮ್ಮ ದೇಹ ಮತ್ತು ರಕ್ತದ ಮುಖಾಂತರವೇ ಪ್ರಭು ನಮಗೆ ನೀಡಿದ್ದಾರೆ ಎಂದು ನಾವು ಪುನಃ ಆಲೋಚಿಸುವಾಗ ದಯಾಮಯ ದೇವರು ನಮ್ಮಲ್ಲಿ ಬಯಸುವುದು ಇಷ್ಟು. ಅದು ಏನೆಂದರೆ, ನಾನು ನಿಮ್ಮೊಡನೆ ಸಂಭಾಷಿಸಲು, ನಾನು ನಿಮ್ಮೊಡನೆ ಸೇರಿ ಆಹಾರ ಸೇವಿಸಲು ಸಿದ್ಧವಾಗಿರುವ ಆ ಕೊಠಡಿ ಯಾವುದು? ಅದು ಬೇರೆ ಯಾವುದೂ ಅಲ್ಲ, ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಹೃದಯ. ಇಲ್ಲಿ ನಾವು ದೇವರನ್ನು ಕಾಣುತ್ತೇವೆ. ಪರಮ ಪ್ರಸಾದದ ಸಂಸ್ಕಾರದ ಮುಖಾಂತರ ನಾವು ಪ್ರಭುವನ್ನು ಸ್ವೀಕರಿಸಿದಾಗ, ಆ ಪ್ರಭು ನಮ್ಮ ದೇಹದಲ್ಲಿ ವಾಸಿಸುವಾಗ ನಾವು ಪರಿಶುದ್ಧರಾಗಿ ಜೀವಿಸುತ್ತಾ ಇದ್ದರೆ, ಆ ಪರಿಶುದ್ಧತೆಯಲ್ಲಿ ನಾವು ಕೂಡ ಇಹಲೋಕದಲ್ಲಿ ಒಂದು ಸ್ವರ್ಗದ ಬಿಡಾರವನ್ನೇ ಉಂಟು ಮಾಡಿದಂತಾಗುತ್ತದೆ. ಆ ಒಂದು ಗುಡಾರವನ್ನು ಈ ಭೂಮಿಯಲ್ಲೇ ನಾವು ಸೃಷ್ಟಿಸಿದಂತಾಗುತ್ತದೆ. ಆದ್ದರಿಂದ ಪ್ರಿಯರೇ, ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಆಚರಿಸುವ ನಾವು ಅವರಿಗೋಸ್ಕರ ನಮ್ಮ ಜೀವನವನ್ನು ಸಮರ್ಪಿಸುವ, ನಮ್ಮ ದೇಹ ಮತ್ತು ನಮ್ಮ ಸಂಪೂರ್ಣ ಮನೆ ಮಠಗಳು ಅವರ ಸನ್ನಿಧಿಯಾಗಿ ಮಾರ್ಪಡಲಿ. ಅವರ ಯೋಗ್ಯ ಶಿಷ್ಯರಾಗಿ ನಾವು ಅವರ ಆಹಾರವನ್ನೇ ಸೇವಿಸುತ್ತಾ ಅವರ ಆಹಾರದಂತೆ ನಾವು ಮಾರ್ಪನ್ನು ಕಂಡುಕೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ನನ್ನ ನಮನಗಳನ್ನು ತಿಳಿಸುತ್ತೇನೆ. ಆಮೀನ್.